ವೆಲ್ಕಮ್ ಟು ಗೈಸ್. ನೋಡ್ಬೋದು SPD1 ಫ್ರೆಶರ್ ಯಾರು ಎಕ್ಸಾಮ್ ಬರೀತಾ ಇದ್ದಾರೆ ಅವರು ಪ್ಲಸ್ ಬ್ಯಾಕ್ಲಾಗ್ಸ್ ಇಟ್ಕೊಂಡಿರೋರು ಅವ್ರ ಪರ್ಪಸ್ಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ಸ್ಕಿಲ್ ಡೆವಲಪ್ಮೆಂಟಲ್ಲಿ 100% ಕೇಳುವಂತಹ ಒಂದು ಇದು ಹಿಸ್ಟೋಗ್ರಾಮ್ ಮೆಥಡ್. ಹಿಸ್ಟೋಗ್ರಾಮ್ ಅನ್ನೋದು ಒಂದು ನೆನ್ಪಿಟ್ಕೊಳ್ಳುತ್ತೆ ತಲೆಯಲ್ಲಿ. ಸೊ ಈ ಮೆಥಡ್ ಹೆಂಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ಫಸ್ಟು SPD1 ಸ್ಕಿಲ್ ಡೆವಲಪ್ಮೆಂಟು. SPD1 ಡ್ರಾ ಎ ಹಿಸ್ಟೋಗ್ರಾಮ್ ವಿತ್ ಇಮ್ಯಾಜಿನರಿ ಡಾಟಾ ಆ್ಯಂಡ್ ಐಡೆಂಟಿಫೈ ಮೂಡ್ ಅಂತಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೊಲ್ಯೂಷನ್ ನೋಡಿ, ಕಂಟಿನ್ಯೂ ಸೀರಿಯಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಇಲ್ಲಿ ನೋಡೋಣ ಬನ್ನಿ ಏನು ಕೊಟ್ಟಿದ್ದಾರೆ. OBS 10ರಿಂದ 15, 15ರಿಂದ 20, 20ರಿಂದ 25, 25ರಿಂದ 30, 30ರಿಂದ 35. ಸೊ ಇಲ್ಲಿ ಫ್ರೀಕ್ವೆನ್ಸಿ ಏನು ಕೊಟ್ಟಿದ್ದಾರೆ, 12, 6, 18, 3, 2. ಓಕೆನಾ, ನೋಡ್ಕೊಳ್ಳಿ. ಈಗ ನಾವು ಹಿಸ್ಟೋಗ್ರಾಮ್ ಮೆಥಡ್ ಅಂದಿದ ತಕ್ಷಣ ಒಂದು ಫಾರ್ಮುಲಾ ನೆನ್ಪಿಟ್ಕೋಬೇಕು. ಫಾರ್ಮುಲಾ ಏನು? ಮೋಡ್ Z = L + F1 - FO ಡಿವೈಡೆಡ್ ಬೈ 2F1 - FO F2. ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಂಟು H. ಈ ಫಾರ್ಮುಲಾನ ಒಂದು 10 ಸಲ ಬರೆದು ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ಈಗ ಏನು ಈ F1, FO, 2F1, FO, F2 ಈ ಒಂದು ಡಾಟಾನ ಹೇಗೆ ಕಲೆಕ್ಟ್ ಮಾಡ್ಕೊಳ್ಳೋದು, ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ಕ್ವಶನಲ್ಲಿ ನೀವು ಫ್ರೀಕ್ವೆನ್ಸಿ ಜಾಗದಲ್ಲಿ ಏನು 12, 6, 18, 3, 2 ಅಂತ ಕೊಟ್ಟವ್ರೆ. ಇದರಲ್ಲಿ ಮೇಯ್ನ್ ದೊಡ್ಡ ಸಂಖ್ಯೆ ಮತ್ತು ಮಧ್ಯದಲ್ಲಿರುವಂಥ ಸಂಖ್ಯೆ ಯಾವುದು ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ. ಅದರಲ್ಲಿ ನೋಡಿದ್ರೆ 18 ದೊಡ್ಡದು ಮತ್ತು ಮಧ್ಯದಲ್ಲಿದೆ. ಈ ಒಂದು ಸಂಖ್ಯೆನ ನೀವು ಗಮನಿಸ್ಬೋದು. ಈ ಒಂದು ಸಂಖ್ಯೆಗೆ ನಾವು F1 ಅಂತ ಕರೀತಾರೆ. ಯಾವಾಗ ಇದು F1 ಅಂತ ನಾವು ಐಡೆಂಟಿಫೈ ಮಾಡ್ತೀವೋ ಆಗ ಅದ್ರ ಮೇಲಿನ ಒಂದು ಸಂಖ್ಯೆ ಏನು, ಅದು FO ಆಗುತ್ತೆ. ನಿಮಗೆ ನೆನಪಿರಲ್ಲ ಅಂದರೆ F0 ಅಂತ ನೆನ್ಪಿಟ್ಕೊಳ್ಳಿ. ಸೊ F1 ಮೇಲೆ ಇರುವಂಥ ಸಂಖ್ಯೆ F0 ಆಗಿರುತ್ತೆ, F1 ಕೆಳಗಡೆ ಇರುವಂತಹ ಸಂಖ್ಯೆ F2 ಆಗಿರುತ್ತೆ. ಸೊ ಇಲ್ಲಿ 18 F1 ಆದರೆ ಇಲ್ಲಿ ಮೇಲ್ಗಡೆ ಇರೋಂಥ 6 FO ಮತ್ತು ಕೆಳಗಡೆ ಇರುವಂಥ ಇದು 3 F2 ಆಗುತ್ತೆ. ಇಲ್ಲಿ FO, F1, F2ನ ಕಂಡುಹಿಡ್ಕೊಂಡಿದ್ದಾಯಿತು. ಅದಾದಮೇಲೆ ಇನ್ನೇನು ಕಂಡುಹಿಡ್ಕೋಬೇಕು? L ಕಂಡುಹಿಡಿಬೇಕು, H ಕಂಡುಹಿಡಿಬೇಕು. L ಕಂಡುಹಿಡಿಬೇಕಂದ್ರೆ ಯಾವಾಗ ನೀವು F1 ಫೈಂಡ್ ಮಾಡ್ತಿರಲ್ಲ 18, ಅದೇ ಸಾಲಲ್ಲಿ ನೇರವಾಗಿ ಕ್ವಶನ್ ಬರ್ದಿರ್ತೀರಲ್ಲ, ಹಂಗೆ ಲೆಫ್ಟ್ ಸೈಡ್ ಹಿಂಗೆ ನೋಡಿ 20ರಿಂದ 25 ಆ ಕಾಲಮ್ ಆದಮೇಲೆ 18 ಕೊಟ್ಟಿದ್ದಾರಲ್ವಾ. ಸೊ ಹಿಂಗೆ ಈ 18 ಏನು ಲೆಫ್ಟ್ ಸೈಡಲ್ಲಿ ನೇರವಾಗಿ ಮಾಡೋದು ನೋಡಿದ್ರೆ 20ರಿಂದ 25 ಅಂತ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಈ ಒಂದು ಲಾಸ್ಟಲ್ಲಿ ಏನು 20 ಬರುತ್ತಲ್ಲ, ಇದು ಯಾವಾಗಲೂ L ಕಾಲಮ್, L ಅಂತ ಕರೀತಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ H ಅನ್ನೋದನ್ನ ಯಾವ ರೀತಿ ಕಂಡುಹಿಡಿಬೇಕು ಅಂತಂದರೆ, ಎರಡು ಸಂಖ್ಯೆಗಳ ಮಧ್ಯೆ ಎಷ್ಟು ಡಿಫ್ರೆಂಟ್ ಇದೆ ಅನ್ನೋದನ್ನು H ಅಂತ ಗುರುತು ಮಾಡ್ತೀವಿ. ಇವಾಗ ನೋಡಿ 10ರಿಂದ 15, 15ರಿಂದ 20 ಅಂತ ಇರುತ್ತಲ್ಲ. ಇವಾಗ 10ರಿಂದ 15 ಅಂದರೆ ಎಷ್ಟು? 5 ಡಿಫ್ರೆಂಟ್ ಇದೆ. ಅದೇ ಥರ 15ರಿಂದ 20 ಅಂದರೆ ಅದರಲ್ಲೂ 5 ಡಿಫ್ರೆಂಟ್ ಇದೆ. ಯಾವಾಗ ಈ ಥರ ಎರಡು ಸಂಖ್ಯೆಗಳ ಮಧ್ಯೆ ಡಿಫ್ರೆಂಟ್ ಇರುತ್ತೋ ಅದನ್ನು H ಅಂತ ಫೈಂಡ್ ಮಾಡ್ಕೋತೀವಿ. ಕೆಳಗಡೆ ನೀವು ಇದನ್ನೆಲ್ಲ ತಿಳ್ಕೊಂಡಾದ್ಮೇಲೆ ಬರ್ಕೋಬೇಕು. ನೋಡಿ, FO 6, F1 18, F2 3, L 20, H 5. ಓಕೆ, ಇದು ನಿಂಗೆ ಬರ್ಕೊಬಿಟ್ರೆ ಈಸಿ ಆಗುತ್ತೆ. ಇವಾಗ ಫಾರ್ಮುಲಾಗೆ ಅಪ್ಲೈ ಮಾಡೋಣ ಬನ್ನಿ. ನೋಡಿ, = ಹಾಕ್ಕೊಳ್ಳಿ. Z ಹಂಗೆ ಬಿಟ್ಬಿಡಿ, ಅದು ನಾರ್ಮಲ್. ಅದು L ಜಾಗದಲ್ಲಿ 20 ಹಾಕ್ಕೊಂಡಿದ್ದೀನಿ, ಪ್ಲಸ್ ಇದೆ ಪ್ಲಸ್ ಹಾಕ್ಕೊಂಡಿದ್ದೀನಿ. F1 ಜಾಗದಲ್ಲಿ 18 ಹಾಕ್ಕೊಂಡಿದ್ದೀನಿ, ಆಮೇಲೆ ಮೈನಸ್ ಇದೆ ಮೈನಸ್ ಹಾಕ್ಕೊಂಡಿದ್ದೀನಿ. FO ಜಾಗದಲ್ಲಿ 6, FO ಅಂದರೆ 6 ವ್ಯಾಲ್ಯೂ ಇದೆ, ಸೊ ಹಾಕ್ಕೊಂಡಿದ್ದೀನಿ. ಡಿವೈಡೆಡ್ ಬೈ ಇಲ್ಲಿ 2F1 ಅಂತ ಇದೆಯಲ್ಲ, 2 ಹೆಂಗಿದೆಯೋ ಹಂಗೆ ಬರ್ಕೊಳ್ಳಿ. F1 ಜಾಗದಲ್ಲಿ ಎಷ್ಟು ವ್ಯಾಲ್ಯೂ ಇದೆ? F1 ಅಂದರೆ ಎಷ್ಟು? 18. ಬ್ರ್ಯಾಕೆಟ್ ಹಾಕ್ಕೊಂಡು ಬರ್ಕೊಳ್ಳಿ. 2 ಹಾಕ್ಬಿಟ್ಟು 2 ಇಲ್ಲಿ ಯಾಕಂದರೆ ಫಾರ್ಮುಲಾದಲ್ಲಿ 2 ಇದೆಯಲ್ಲ, 2 ಹಾಕ್ಬಿಟ್ಟು F1 ಅಂತ ಇದೆಯಲ್ಲ, 2F1 ಅಂತ 2ನ ಹಂಗೆ ಬರ್ಕೊಳ್ಳಿ. F1 ಜಾಗದಲ್ಲಿ 18 ಹಾಕಿ, 18 ಹಾಕೋಕ್ಕಿಂತ ಮುಂಚೆ ಬ್ರ್ಯಾಕೆಟ್ ಹಾಕಿ, ಆಮೇಲೆ ಮೈನಸ್ ಫಾರ್ಮುಲಾದಲ್ಲಿರೋದು ಹಂಗೆ ಹಾಕ್ಕೊಳ್ಳಿ. ಆಮೇಲೆ FO ವ್ಯಾಲ್ಯೂ 6 ಇದೆ, ಮೈನಸ್ ಹಂಗೆ ಹಾಕ್ಕೊಳ್ಳಿ. F2 ವ್ಯಾಲ್ಯೂ 3 ಇದೆ, ಹಂಗೆ ಹಾಕ್ಕೊಳ್ಳಿ. ಇಂಟು 0 ಅಂದರೆ 5 ಇಂಟು 5. ಓಕೆನಾ, H ವ್ಯಾಲ್ಯೂ ಅಪ್ಲೈ ಮಾಡಿದ್ದೀವಿ. ಇವಾಗ ನಾವು ಫಾರ್ಮುಲಾಗೆ ಏನು ಮ್ಯಾಚ್ ಆಗೋ ಥರ ಡೇಟನ್ನು ಇಲ್ಲಿ ಅಪ್ಲೈ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡಿ 20+ ಹೇಗಿದೆ ಹಾಗೆ ಬರ್ಕೊಳ್ಳಿ. ಅದಾದಮೇಲೆ 18 - 6 ಅಂದಾಗ ಎಷ್ಟು ಬರುತ್ತೆ? 12 ಬರುತ್ತೆ. ಆ 12ನ ಹಂಗೆ ಬರ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 2 ಹಂಗೆ ಇರುತ್ತೆ, 18ನ ನಾವು ಬರ್ಕೊಂಡಿದ್ವಿ. ಸೊ 18 × 2ನ ನಾವು ಇಂಟು ಮಾಡಿದಾಗ ಎಷ್ಟಾಗುತ್ತೆ? 36 ಆಗುತ್ತೆ. 36ನ ಹಂಗೆ ಬರ್ಕೊಳ್ಳಿ. ಮೈನಸ್ ಇದೆ ಮೈನಸ್ ಬರ್ಕೊಳ್ಳಿ, 6 ಇದೆ 6 ಬರ್ಕೊಳ್ಳಿ, ಮೈನಸ್ ಇದೆ ಮೈನಸ್ ಬರ್ಕೊಳ್ಳಿ, 3 ಇದೆ 3 ಬರ್ಕೊಳ್ಳಿ, ಇಂಟು 0.05 ಇದೆಯಲ್ಲ, ಸೊ ಇದನ್ನು ಹೀಗೆ ಬರ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ 20 ಹೇಗಿದೆಯೋ ಹಾಗೆ ಬರ್ಕೊಳ್ಳಿ, ಪ್ಲಸ್ ಹಾಕ್ಕೊಳ್ಳಿ, ಬ್ರಾಕೆಟ್ ಹಾಕ್ಕೊಳ್ಳಿ. ಮೇಲೆ ಏನು 12 ಕಂಡುಹಿಡಿದಿದ್ವಿ, 12 ಹಂಗೆ ಇದೆ. ನೆಕ್ಸ್ಟ್ ಇದನ್ನು ಮೈನಸ್ ಮಾಡಬೇಕು. 36 - 6 - 3 ಇದನ್ನು ಕ್ಯಾಲ್ಕುಲೇಟರ್ ಮಾಡಿದಾಗ ನಮಗೆ 27 ಬರುತ್ತೆ. ಅದಾದ್ಮೇಲೆ ಕ್ಲೋಸ್ ಬ್ರಾಕೆಟ್ ಹಾಕ್ಕೊಳ್ಳಿ.
ಮತ್ತು 0.5 ಏನಿದೆ ಅದನ್ನು ಹಂಗೆ ಬರ್ಕೊಳ್ಳಿ, ಮತ್ತು 20 ಏನಿದೆ ಅದನ್ನು ಹಂಗೆ ಬರ್ಕೊಂಡು ಈಗ ಈ ಒಂದು ಬ್ರಾಕೆಟಲ್ಲಿ 12/27 ಮಾಡ್ಕೋಬೇಕು. 12/27 ಮಾಡ್ಕೊಂಡಾಗ 0.4 ಬರುತ್ತೆ. ಇಲ್ಲಿ ಬ್ರಾಕೆಟ್ ಇರೋ ರೀಸನ್ ಇದು ಇಂಟು ಆಗುತ್ತೆ, ಓಕೆನಾ. ಇಂಟು ಹಂಗೆ ಬರ್ಕೊಳ್ಳಿ, 0.5 ಆಗುತ್ತೆ, ಓಕೆನಾ. 0.5 ಹಂಗೆ ಬರ್ಕೊಳ್ಳಿ ನೀವು. ಅದಾದಮೇಲೆ 20 ಏನಿದೆ ಆ 20ನ ಹಂಗೆ ಬರ್ಕೊಳ್ಳಿ. ಆ 20ನ ಹಂಗೆ ಬರ್ಕೊಂಡು ಆದಮೇಲೆ ಪ್ಲಸ್ ಇದೆ, ಪ್ಲಸ್ ಹಂಗೆ ಬರ್ಕೊಳ್ಳಿ. ಈಗ ಇಷ್ಟು ಸಾಕು, 20 ಪ್ಲಸ್ ಬರ್ಕೊಂಡಿದ್ದೀರಾ. ಈಗ 0.4 × 0.5 ಇದನ್ನು ನಾವು ಇಂಟು ಮಾಡಿದಾಗ 2.2 ಬರುತ್ತೆ, ಓಕೆನಾ. ಈಗ 20 + 2.2 ಎಷ್ಟಾಗುತ್ತೆ? 22.2 ಆಗುತ್ತೆ. ಇಲ್ಲಿಗೆ ನಾವು ಸಮ್ ಕಂಡುಹಿಡಿದ್ಬಿಟ್ವಿ, ಓಕೆನಾ. ಈಗ ನಾವೇನು ಮಾಡಬೇಕಂದ್ರೆ ಇದನ್ನು ಡ್ರಾ ಮಾಡೋಕ್ಕೆ ಹೇಳಿದ್ದಾರೆ ಕ್ವಶನಲ್ಲಿ. ಸಿಂಪಲಾಗಿ ಕೇಳಿಸ್ಕೊಳ್ಳಿ. ಇದನ್ನು ಕಂಡುಹಿಡಿದ ತಕ್ಷಣವೇ ಎಲ್ ಶೇಪಲ್ಲಿ ಒಂದು ಗೆರೆ ಹಾಕ್ಕೊಳ್ಳಿ. ಇಲ್ಲಿ ಏನು ಅಡ್ಡ ಕಾಣಿಸುತ್ತಲ್ಲ ಆ ಅಡ್ಡದಲ್ಲಿ ಏನು ಈ ನಂಬರು OBS ಅಂತ ಕ್ವಶನಲ್ಲಿ ಕೊಟ್ಟಿರ್ತಾರಲ್ಲ, ಇಲ್ಲಿ ನೋಡಿ 10 ರಿಂದ 15, 15 ರಿಂದ 20, 20 ರಿಂದ 25, 25 ರಿಂದ 30, 30 ರಿಂದ 35. ಸೊ ಇಲ್ಲಿ ನೀವೇನು ಮಾಡ್ತೀವಿ ಅಂದರೆ 0 ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ. 0 ಇಂದ ಲಾಸ್ಟು 35 ಇದೆಯಲ್ವಾ ಲಾಸ್ಟು OBSಲ್ಲಿ 10 ಇಂದ ಇಲ್ಲಿ ಸ್ಟಾರ್ಟ್ ಆಗಿದೆ. ನೀವು 0 ಇಂದನೇ ತಗೊಳ್ಳಿ, 35 ಹಾಕ್ಕೊಳ್ಳಿ, ಓಕೆನಾ. ಯಾವಾಗಲೂ ಎಲ್ ಶೇಪ್ ಬರ್ದಾದ್ಮೇಲೆ ಇಲ್ಲಿ ಅಡ್ಡ ಸಾಲು ಏನು ಕೆಳಗಡೆ ಇರುತ್ತಲ್ಲ ಅಡ್ಡ ಸಾಲು, ಈ ಒಂದು ಅಡ್ಡ ಸಾಲಲ್ಲಿ 0, 5, 10, 15, 20, 25, 30, 35 ಮಾಡ್ಕೊಳ್ಳಿ. ಆಮೇಲೆ ಏನು ಒಂದು ಲೆಂತ್ ಅಂದರೆ ಉದ್ದ ಸಾಲು ಇರುತ್ತಲ್ಲ ಮೇಲ್ಗಡೆ, ಅಲ್ಲಿ ಫ್ರೀಕ್ವೆನ್ಸಿಯಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಲಾಸ್ಟು 18 ಕೊಟ್ಟಿದ್ದಾರೆ. 18 ಅಂತಂದರೆ ನೀವು 0 ಇಂದ ತಗೊಳ್ಳಿ. 0, 2, 4, 6, 8, 10, 12, 14, 16, 18, ಓಕೆನಾ. 18 ಬರ್ಕೊಬಿಟ್ಟಿದ್ದೀರಾ. ಇವಾಗ ನಾವಿಲ್ಲಿ ಏನು ನಮಗೆ ಆನ್ಸರ್ ಬಂದಿದೆ ಇದನ್ನು ಶೋ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಮ್ಯಾಚ್ ಮಾಡಬೇಕು. ನೋಡಿ ನಾನು ಹೇಳಿದ್ದು ಇಷ್ಟನ್ನು ಫಾಲೋ ಮಾಡಿ. ಈಗ ನೋಡಿ ಕ್ವಶನ್ನ ನೋಡಿ ಅಬ್ಸರ್ವ್ ಮಾಡಿ. 10 ರಿಂದ 15 ಅಂತಂದಾಗ ಫ್ರೀಕ್ವೆನ್ಸಿ ಎಷ್ಟಿದೆ? 12 ಇದೆ ನೋಡಿ. ಇವಾಗ ಕೆಳಗಡೆ 0 ಇದೆ, 5 ಇದೆ, 10 ಇದೆ, 15 ಇದೆ, 20 ಇದೆ, 25 ಇದೆ, 30 ಇದೆ, 35 ಇದೆ. ಇಲ್ಲಿ ಕ್ವಶನಲ್ಲಿ 10 ರಿಂದ 15, 10 ರಿಂದ 15 ಎಷ್ಟು ಫ್ರೀಕ್ವೆನ್ಸಿ? 12 ಆಗಿದೆ ನೋಡಿ. ಇಲ್ಲಿ 10, 15 ಇಲ್ಲಿದೆ ಕೆಳಗಡೆ ಅಡ್ಡ ಸಾಲಲ್ಲಿ ನೋಡಿ. 10, 15 ಅನ್ನೋದಾಗ ನೀವು ಮೇಲ್ಗಡೆ ಹಿಂಗೆ ಗೆರೆನ ಹಿಂಗೆ ಎಳಿಬೇಕು. ಎಕ್ಸಾಕ್ಟಾಗಿ ಫ್ರೀಕ್ವೆನ್ಸಿ 12 ಇದೆಯಲ್ವಾ, 12 ಜಾಗಕ್ಕೆ ಹಿಂಗೆ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿ ಒಂದು ಬಾಕ್ಸ್ ತೊಗೊಂಡು ಮತ್ತೆ ಅದನ್ನು ಏನು 10 ರಿಂದ 15 ಅಲ್ವಾ, ಇಲ್ಲಿಗೆ ಹಿಂಗೆ ಒಂದು ಗೆರೆ ಎಳಿಬೇಕು. 10 ಇಂದ 15 ಅಂತ ಒಳಗಡೆ ಹಿಂಗೆ ಬರೀಬೇಕು. ಅದೇ ಥರ ನೆಕ್ಸ್ಟ್ ಲೈನಲ್ಲಿ ನೋಡಿ 15 ಇಂದ 20 ಅಂತ ಏನಿದೆ, 15 ಇಂದ 20 ಎಷ್ಟಿದೆ ಫ್ರೀಕ್ವೆನ್ಸಿ? 6 ಇದೆ ನೋಡಿ. 15 ಇಂದ 20 ಹಂಗೆ ಗೆರೆನ ಎಳೀರಿ, 6ಗೆ ಲಾಸ್ಟ್ ಮಾಡಿ. ಯಾಕಂದರೆ ಸೈಡಲ್ಲಿ 6 ಇದೆಯಲ್ಲ ಫ್ರೀಕ್ವೆನ್ಸಿ, 6ಗೆ ಲಾಸ್ಟ್ ಮಾಡ್ಕೊಳ್ಳಿ. ಅದೇ ಥರ ನೆಕ್ಸ್ಟ್ ನೋಡಿ 20 ಇಂದ 25 ಇದೆ. 20 ಇಂದ 25 ಅಂತಂದಾಗ ನೀವೇನು ಮಾಡ್ತೀರಂದರೆ ನೋಡಿ ಸೇಮ್ 20 ಇಂದ 25 ಅಂತಂದಾಗ ಹಂಗೆ ಗೆರೆ ಹೇಳ್ಕೊಳ್ಳಿ. ನೋಡ್ಕೋಬೇಕು ಫ್ರೀಕ್ವೆನ್ಸಿ 20 ಇಂದ 25 18 ತೋರಿಸ್ತಾ ಇದೆ. ಅಂದರೆ ಸ್ಟ್ರೈಟು ಅಲ್ಲಿ ಸೈಡಲ್ಲಿ 18 ಇದೆ ನೋಡಿ ಲೆಂತ್ ಗೆರೆಯಲ್ಲಿ, ಅಲ್ಲಿ 18ವರೆಗೂ ಹಿಂಗೆ ಗೆರೆ ಹೇಳ್ಕೋಬೇಕು. 20 ಇಂದ 25ನ ಶೋ ಮಾಡಬೇಕು. ಇದೇ ರೀತಿ 30 ಇಂದ 35 2ವರೆಗೂ ಶೋ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ನಮಗೇನು 18 ಫ್ರೀಕ್ವೆನ್ಸಿ ನಾವು ಶೋ ಮಾಡಿದ್ದೀವಿ. ಅದಾದಮೇಲೆ 22.5 ಬಂದುಬಿಟ್ಟು ನಮಗೆ ಫೈನಲ್ ಆನ್ಸರ್ ಬರುತ್ತೆ. ಅದನ್ನು ಒಂದು ಬಾಕ್ಸ್ ಹಾಕ್ಬಿಟ್ಟು ಶೋ ಮಾಡಿ. ಸೊ ಇಲ್ಲಿಗೆ ನಿಮಗೆ ಹಿಸ್ಟೋಗ್ರಾಮ್ ಮೆಥಡ್ ಕಂಪ್ಲೀಟ್ ಆಗುತ್ತೆ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನಿಸುತ್ತೆ. ಥ್ಯಾಂಕ್ ಯು.